ಸಂಗಾತಿಗಳೇ ಹಾಗೂ ಇಲ್ಲಿ ನೆರೆದಿರ್ತಕ್ಕಂಥ ಸಂಗಾತಿಗಳೇ, ಸ್ನೇಹಿತರೆ ಹಾಗೂ ವಿದ್ಯಾರ್ಥಿ ಮಿತ್ರರೇ, 5 ನಿಮಿಷದಲ್ಲಿ ಮುಗಿಸೋಣ. ನನಗೆ ಗೊತ್ತು ನಿಮ್ಮನ್ನೆಲ್ಲ ಇಲ್ಲಿ ತಂದು ಕೂರಿಸಿದ್ದಾರೆ. ನಿಮ್ಮ ಲೆಕ್ಚರರ್ಸ್ ಯಾರಿದ್ದಾರೆ ಅವರು ನಿಮಗೆ ಕಣ್ಗಾವಲಾಗಿ ನಿಂತಿದ್ದಾರೆ. ಹಾಗಾಗಿ ನೀವು ಕೂತಿದ್ದೀರಿ. ಇಷ್ಟು ಕಷ್ಟಪಟ್ಟು ಇಲ್ಲಿ ಕೂತಿರೋದಕ್ಕೆ ಏನೋ ಒಂದು ತಿಳ್ಕೊಂಡು ಇಲ್ಲಿಂದ ಹೋಗಬೇಕು ಅಂತೇಳಿ ನಾನು ಬಯಸ್ತೇನೆ. ನಾನು ವೃತ್ತಿಯಲ್ಲಿ ಜನರಲ್ ಸರ್ಜನ್, ನಾನೊಬ್ಬ ವೈದ್ಯ. ಆದರೆ ಈ ವಿದ್ಯಾರ್ಥಿ ಒಂದು ಸಂಘಟನೆಯ ಸಮ್ಮೇಳನಕ್ಕೆ ನಾನು ಯಾಕೆ ಬಂದೆ ಅನ್ನೋದು ಇಲ್ಲಿ ಪ್ರಶ್ನೆ. ಯಾಕೆ ಅಂತಂದರೆ, ನಾವು ವೈದ್ಯಕೀಯ ಶಿಕ್ಷಣವನ್ನು ಪಡಿತಕ್ಕಂಥ ಸಂದರ್ಭದಲ್ಲಿ ವಿಶ್ವ ವೈದ್ಯಕೀಯ ಶಿಕ್ಷಣದ ಅತ್ಯುನ್ನತ ಒಬ್ಬ ಶಿಕ್ಷಕ ಸರ್ ರೊನಾಲ್ಡ್ ವಿರ್ಚೋ ಅನ್ನೋರು, ಇವರನ್ನ ಫಾದರ್ ಆಫ್ ಮಾಡರ್ನ್ ಪೆಥಾಲಜಿ ಅಂತಾರೆ. ಅವರು ಶಿಕ್ಷಣದ ಬಗ್ಗೆ ಒಂದು ಒಳ್ಳೆಯ ವ್ಯಾಖ್ಯಾನವನ್ನು ಮಾಡಿದ್ದಾರೆ. ಮೆಡಿಕಲ್ ಎಜುಕೇಶನ್ ಈಸ್ ನಾಟ್ ಟು ಎಂಪವರ್ an individual to make his living, but for the general health of the society ಅಂತ. ಅಂದರೆ ವೈದ್ಯಕೀಯ ಶಿಕ್ಷಣ ಅಂತಕ್ಕಂಥದ್ದು ಯಾವುದೋ ಒಬ್ಬ ವ್ಯಕ್ತಿಯ ವೈಯಕ್ತಿಕ ಜೀವನಕ್ಕೆ ಅನುಕೂಲವಾಗುವ ರೀತಿಯಲ್ಲಿ ವೈಯಕ್ತಿಕ ಜೀವನವನ್ನು ನಡೆಸಲಿಕ್ಕೆ ಅವರಿಗೆ ಕೊಡತಕ್ಕಂತಹ ಶಕ್ತಿ ಅಲ್ಲ, ಬದಲಿಗೆ ನಮ್ಮ ಸಮಾಜದ ಆರೋಗ್ಯವನ್ನು ಕಾಪಾಡಲಿಕ್ಕೆ ಅವನಿಗೆ ಕೊಡ್ತಾ ಇರ್ತಕ್ಕಂಥ ಶಕ್ತಿ ಅಂತೇಳಿ ಸರ್ ರೊನಾಲ್ಡ್ ವಿರ್ಚೋ ಅವರು ಹೇಳಿದ್ದಾರೆ. ಇದನ್ನು ಜನರಲ್ ಆಗಿ ಈಗ ನಾವು ಎಲ್ಲ ಶಿಕ್ಷಣಕ್ಕೂ ಕೂಡ ಇದನ್ನು ಅನ್ವಯಿಸಿದರೆ, ಇದು ಹೇಳಿದ್ದವರು ಸುಮಾರು 1840-50 ದಶಕದಲ್ಲಿ ಸರ್ ರೊನಾಲ್ಡ್ ವಿರ್ಚೋ ಅವರು ಮೊಟ್ಟ ಮೊದಲ ಬಾರಿಗೆ ಶ್ರಮಜೀವಿಗಳು ಈ ಬಂಡವಾಳಶಾಹಿಗಳ ವಿರುದ್ಧ ಹೋರಾಟ ಮಾಡಿದಂಥ ಸಂದರ್ಭದಲ್ಲಿ ಅವರು ಶ್ರಮಜೀವಿಗಳ ಪರ ಇದ್ದಂತಹ ಒಬ್ಬ ವೈದ್ಯರಾಗಿದ್ದರು. ಅದೇ ರೀತಿ ಪ್ಯಾರಿಸ್ ಕಮ್ಯೂನ್ನ 1870 ದಶಕದಲ್ಲಿ ಶ್ರಮಜೀವಿಗಳ ಕಾರ್ಮಿಕರ ನೇತೃತ್ವದಲ್ಲಿ ಸರ್ಕಾರ ರಚನೆಯಾದಾಗ ಪ್ರಪಂಚದಲ್ಲಿ ಅವರ ಪರ ನಿಂತಹ ಒಬ್ಬ ವೈದ್ಯರು ಸರ್ ರೊನಾಲ್ಡ್ ವಿರ್ಚೋ. ಅವ್ರು ಹೇಳ್ತಾರೆ, ವೈದ್ಯಕೀಯ ಶಿಕ್ಷಣ ಅಂತಕ್ಕಂಥದ್ದು ಒಬ್ಬ ವಿದ್ಯಾರ್ಥಿಯ ವೈಯಕ್ತಿಕ ಜೀವನಕ್ಕಲ್ಲ ಅಂತ. ಈಗ ನಾವೆಲ್ಲರೂ ಕೂಡ, ನನ್ನನ್ನು ಸೇರಿಕೊಂಡು ನಾವೆಲ್ಲರೂ ಕೂಡ ಒಂದು ಪ್ರಶ್ನೆಯನ್ನು ಹಾಕೋಬೇಕಾಗ್ತದೆ. ನಾವು ಯಾತಕ್ಕೋಸ್ಕರ ಈ ಶಿಕ್ಷಣವನ್ನು ಪಡಿತಾ ಇದ್ದೀವಿ? ಇಲ್ಲಿ BCom ಓದಿರೋರಿರ್ಬೋದು, ಅಥವಾ ಎಕನಾಮಿಕ್ಸ್ ಓದ್ತಾ ಇರೋರಿರ್ಬೋದು, ಆರ್ಟ್ಸ್ ಓದ್ತಾ ಇರೋರಿರ್ಬೋದು, ಸೈನ್ಸ್ ಓದ್ತಾ ಇರೋರಿರ್ಬೋದು, ಎಲ್ಲರೂ ಇರ್ಬೋದು. ಯಾವ ಉದ್ದೇಶಕ್ಕಾಗಿ ನಾವು ಆ ಶಿಕ್ಷಣವನ್ನು ಪಡಿತಾ ಇದ್ದೀವಿ ಅಥವಾ ನಮಗೆ ಕೊಡ್ತಾ ಇದ್ದಾರೆ ಅನ್ನೋದು ಬಹಳ ಮುಖ್ಯ. ಇದು ಸರ್ ರೊನಾಲ್ಡ್ ವಿರ್ಚೋ ಅವ್ರ ಮಾತಾಯಿತು. ಆದರೆ ನಮ್ಮ ದೇಶದ ರಾಷ್ಟ್ರಕವಿ, ಜ್ಞಾನಪೀಠ ಪ್ರಶಸ್ತಿಯನ್ನು ಪಡೆದಂಥವರು ಕುವೆಂಪು ಅವರು ಶಿಕ್ಷಣದ ಬಗ್ಗೆ ಏನು ಹೇಳಿದ್ದಾರೆ? ಯಾಕೆಂದ್ರೆ ಇವರೆಲ್ಲರೂ ಸುಮ್ಮನೆ ಮಾತಾಡೋರಲ್ವಲ್ಲ, ಸುಮ್ಮನೆ ಬರೆಯೋರಲ್ವಲ್ಲ. ಅವರ ಕಾಲಘಟ್ಟದಲ್ಲಿ ನಡೀತಾ ಇರ್ತಕ್ಕಂಥ ಸಾಮಾಜಿಕ ಬದಲಾವಣೆಯನ್ನು ಅವರು ಗುರುತಿಸಿ, ಸಮಾಜದಲ್ಲಿ ಯಾವ ರೀತಿಯಾದಂಥ ಶೋಷಣೆ ಎಲ್ಲೆಲ್ಲಿ ನಡೀತಾ ಇದೆ ಅಂತೇಳಿ ಅವರು ಗಮನಿಸಿದ ನಂತರ ಅವರ ಬರವಣಿಗೆಯಲ್ಲಿ ಅದನ್ನು ಹೊರಗೆ ತಂದಂತಹ ಮಹಾನ್ ಲೇಖಕರು, ಸಾಹಿತಿಗಳು ಇವರೆಲ್ಲರೂ ಕೂಡ ನಮ್ಮ ಭಾರತ ದೇಶ ಕಂಡಂಥ ದಾರ್ಶನಿಕರು. ಬುದ್ಧನಿಂದ ಹಿಡಿದು ಬಸವಣ್ಣ, ಕುವೆಂಪು, ಅಂಬೇಡ್ಕರ್, ಇವರೆಲ್ಲರೂ ಕೂಡ. ಕುವೆಂಪು ಅವರು ಶಿಕ್ಷಣದ ಬಗ್ಗೆ ವಿಶ್ವಮಾನವನ ಸಂದೇಶದಲ್ಲಿ ಏನು ಹೇಳ್ತಾರೆ? ಈ 2 ಮಾತು ಹೇಳಿ ನನ್ನ ಮಾತು ಮುಗಿಸ್ತೀನಿ, ಕಾರ್ಯಕ್ರಮವನ್ನು ಬೇಗ ಮುಗೀತದೆ. ವಿಶ್ವಮಾನವನ ಸಂದೇಶ ಕುವೆಂಪು ಕೊಡೋದು ಏನು ಅಂತಂದ್ರೆ, ಮಗು ಹುಟ್ಟುತ್ತಾ ವಿಶ್ವಮಾನವನ್ನಾಗಿ ಹುಟ್ಟುತ್ತೆ. ಈ ಸಮಾಜದಲ್ಲಿ ಬೆಳೀತಾ ಅದು ಅಲ್ಪಮಾನವನ್ನಾಗಿ ಬೆಳೆಸ್ತೀವಿ. ಶಿಕ್ಷಣದ ಮೂಲ ಗುರಿ, ಮೂಲ ಉದ್ದೇಶ ಏನಪ್ಪಾ ಅಂತಂದ್ರೆ, ಆ ಅಲ್ಪಮಾನವನಾಗಿ ಬೆಳೆದಂಥ ಮಗುವನ್ನ ಮತ್ತೆ ವಿಶ್ವಮಾನವನನ್ನಾಗಿ ಮಾಡ್ತಕ್ಕಂಥದ್ದು ಅಂತ. ಇದು ಶಿಕ್ಷಣದ ಉದ್ದೇಶ. ಇವತ್ತು VP ಸಾನು ಅವರು ಮಾತಾಡಬೇಕಾದ್ರೆ ಈ ನ್ಯಾಷನಲ್ ನ್ಯೂ ಎಜುಕೇಶನ್ ಪಾಲಿಸಿಯನ್ನ ಪ್ರಸ್ತಾವನೆ ಮಾಡಿದ್ರು. ಹೊಸ ಶಿಕ್ಷಣ ನೀತಿ ಏನು ಜಾರಿ ಮಾಡಿದ್ದಾರೆ, ಹೊಸ ಶಿಕ್ಷಣ ನೀತಿ ಕುವೆಂಪು ಆಶಯಗಳಿಗೆ ವಿರುದ್ಧವಾದದ್ದು. ಯಾಕೆ ವಿರುದ್ಧ? ಕುವೆಂಪು ಅವರು ಪಂಚಮಂತ್ರಗಳು ಹೇಳ್ತಾರೆ ವಿಶ್ವಮಾನವನ ಸಂದೇಶದಲ್ಲಿ. ಏನು ಆ ಪಂಚಮಂತ್ರಗಳು? ಮನುಜಮತ, ವಿಶ್ವಪಥ, ಸರ್ವೋದಯ, ಸಮನ್ವಯ, ಪೂರ್ಣ ದೃಷ್ಟಿ ಅಲ್ವಾ? ಮನುಜಮತ, ನಮ್ಮ ಮತ ಯಾವ್ದಾಗಬೇಕು?
ಮನುಷ್ಯ ಜಾತಿ ತಾನೊಂದೇ ಒಲಂ, ನಾವೆಲ್ಲರೂ ಕೂಡ ಮನುಷ್ಯ ಜಾತಿಗೆ ಸೇರಿದವರು, ನಮ್ಮೆಲ್ಲರೂ ಕೂಡ ಮನುಷ್ಯ ಮತವಾಗಿರ್ಬೇಕು. ಹಿಂದೂ ಧರ್ಮ, ಕ್ರೈಸ್ತ ಧರ್ಮ, ಇಸ್ಲಾಂ ಧರ್ಮ, ಪಾರ್ಸಿಗಳ ಧರ್ಮ, ಸಿಖ್ ಧರ್ಮ, ಜೈನ ಧರ್ಮ, ಬೌದ್ಧ ಧರ್ಮ, ಧರ್ಮವೇ ಇಲ್ಲದೆ ಇರೋದು ಎಲ್ಲರೂ ಸೇರಿ ಯಾರು ಇವರೆಲ್ಲರೂ ಮನುಷ್ಯರು. ನಾವು ಹಂಗೆ ವಿಭಜನೆ ಆಗ್ತಕ್ಕಂಥ ಅವಶ್ಯಕತೆ ಇಲ್ಲ. ನಮ್ಮ ಮತ ಮನುಷ್ಯ ಮತ ಆಗಬೇಕು ಅಂತೇಳಿ ಕುವೆಂಪು ಹೇಳಿದ್ರು. ಯಾವ ದಾರಿಯಲ್ಲಿ ನಾವು ನಡಿಬೇಕು, ನಮ್ಮ ಪಥ ಯಾವುದಾಗಬೇಕು, ವಿಶ್ವ ಪಥ ಆಗಬೇಕು. ನಾವು ದೇಶಗಳ ನಡುವೆ ಗೋಡೆಗಳನ್ನು ಕಟ್ಟಿಕೊಂಡು ಇಸ್ರೇಲ್ ಇವತ್ತು ಪ್ಯಾಲೆಸ್ಟೀನ್ ಮೇಲೆ ಯುದ್ಧ ಮಾಡ್ತಕ್ಕಂಥ ಸಂದರ್ಭದಲ್ಲಿ ಇಸ್ರೇಲ್ ಸರ್ಕಾರ ಜೊತೆ ನಮ್ಮ ಸರ್ಕಾರ ಒಪ್ಪಂದ ಮಾಡಿಕೊಂಡು ನಮ್ಮ ದೇಶದಲ್ಲಿರ್ತಕ್ಕಂಥ ನಿರುದ್ಯೋಗ ಯುವಕ ಯುವತಿಯರನ್ನ ಇಸ್ರೇಲ್ನ ಯುದ್ಧ ಭೂಮಿಗೆ ಕಳಿಸಿ ಅಲ್ಲಿ ಕೆಲಸ ಹುಡುಕೊಳ್ಳಿ ಅಂತೇಳಿ ಹೇಳ್ತಾ ಇದಾರಲ್ಲ, ನಾಚಿಕೆ ಆಗ್ಬೇಕು ಈ ಸರ್ಕಾರಗಳಿಗೆ. ಇದನ್ನು ಪ್ರಶ್ನೆ ಮಾಡ್ತಕ್ಕಂಥವ್ರು ನೀವಾಗಬೇಕು. ಕುವೆಂಪು ಅದನ್ನೇ ಹೇಳಿದ್ದು. ವಿಶ್ವ ಪಥ ಅಂತಂದ್ರೆ ಏನು ಅಂತಂದ್ರೆ ಇಡೀ ವಿಶ್ವವೇ ನಮ್ಮ ಪಥ ಆಗಬೇಕು, ಇಡೀ ವಿಶ್ವವೇ ಒಂದಾಗಬೇಕು. ನಾವು ಯಾವುದೇ ಒಂದು ಜಾತಿಗೋ ಒಂದು ಧರ್ಮಕ್ಕೋ ಒಂದು ಪ್ರದೇಶಕ್ಕೋ ಸೀಮಿತವಲ್ಲ. ನಮ್ಮ ಮತ ಮನುಜ ಮತ, ನಮ್ಮ ಪಥ ವಿಶ್ವ ಪಥ ಅಂತಕ್ಕಂಥದ್ದು. ಸರ್ವೋದಯ ಅಂದ್ರೆ ಏನು? ಎಲ್ಲರ ಉದಯ. ಯಾರೋ ಕೆಲವರು ಹಣವಂತರ ಉದಯ ಅಲ್ಲ, ಯಾರೋ ಕೆಲವರ ಬಲಿಷ್ಠರ ಉದಯ ಅಲ್ಲ. ಈ ಭೂಮಿಯಲ್ಲಿ ಹುಟ್ಟಿದಂತಹ ಕಟ್ಟ ಕಡೆಯ ಮನುಷ್ಯನ ಉದಯ, ಸರ್ವೋದಯ. ಎಲ್ಲರನ್ನೂ ಸೇರಿ ನಾವು ಒಟ್ಟಿಗೆ ತಗೊಂಡು ಹೋಗ್ಬೇಕಾಗಿರ್ತಕ್ಕಂಥ ಕೆಲಸವನ್ನ ಮಾಡಬೇಕಾಗ್ತದೆ. ಸಮನ್ವಯ ಯಾಕೆ ಹೇಳಿದ್ರೆ ಈ ಸಮನ್ವಯ ಕುವೆಂಪು? ನಮ್ಮ ಭಾರತದ ಸಮಾಜ ಇವತ್ತಿನಿಂದಲ್ಲ, ಆದಿ ಕಾಲದಿಂದಲೂ ಕೂಡ ಶ್ರೇಣೀಕೃತ ಜಾತಿ ವ್ಯವಸ್ಥೆಯಲ್ಲಿ ಇದು ವಿಭಜನೆಗೊಂಡಿದೆ. ಶೋಷಣೆ ಶ್ರೇಣೀಕೃತವಾಗಿ ಜಾತಿ ವ್ಯವಸ್ಥೆಯಲ್ಲಿ ಅಂತರ್ಗತವಾಗಿದೆ, ಅದು ಸಾಂಸ್ಥೀಕರಣಗೊಂಡಿದೆ. ಅದನ್ನು ಮುರಿಬೇಕು ಅಂತಂದ್ರೆ ಜಾತಿ ಧರ್ಮಗಳ ಆಚೆಗೆ ನಾವೆಲ್ಲರೂ ಕೂಡ ಒಟ್ಟಿಗೆ ಒಂದು ಸಮನ್ವಯವನ್ನು ಬೆರೆಸ್ಕೊಂಡು ಇವತ್ತು ನಾವು ಶಿಕ್ಷಣವನ್ನು ಪಡಿಬೇಕಾಗ್ತದೆ ಅಥವಾ ನಮ್ಮ ಜೀವನವನ್ನು ನಡೆಸಬೇಕಾಗ್ತದೆ. ಪೂರ್ಣ ದೃಷ್ಟಿ ಇದು ಬಹಳ ಮುಖ್ಯ ಇವತ್ತು. ಪೂರ್ಣ ದೃಷ್ಟಿ ಕುವೆಂಪು ಹೇಳಿದನು, ಯಾರೇ ಕಲಿತರೂ ಕೂಡ ಯಾವುದೇ ವಿಚಾರವನ್ನು ನಾವು ತಿಳ್ಕೊಂಡ್ರೂ ಕೂಡ ಸಂಪೂರ್ಣವಾಗಿ ಸಮಗ್ರವಾಗಿ ತಿಳ್ಕೊಳ್ಬೇಕು ಅಂತಕ್ಕಂಥದ್ದೇ ಪೂರ್ಣ ದೃಷ್ಟಿ. ಅದರಲ್ಲಿ ವೈಜ್ಞಾನಿಕ ಕಣ್ಣೋಟದಲ್ಲಿ ತಿಳ್ಕೋಬೇಕು ಅಂತಕ್ಕಂಥದ್ದು ಕುವೆಂಪು ಅವರ ಆಶಯ. ಯಾಕೆ ಹೇಳಿದ್ರೆ ಈ ಪಂಚಮಂತ್ರಗಳು ನಮ್ಮ ದೇಶ ಧರ್ಮದ ಹೆಸರಿನಲ್ಲಿ ವಿಭಜನೆ ಆಗ್ತಾ ಇದೆ, ನಮ್ಮ ದೇಶ ಮತದ ವಿಚಾರದಲ್ಲಿ ವಿಭಜನೆ ಆಗ್ತಾ ಇದೆ, ನಮ್ಮ ದೇಶ ಗೋಡೆಗಳನ್ನು ಕಟ್ಕೊಂಡಿದೆ, ಉಳ್ಳವರು ಇಲ್ಲದವರು ಅಂತಕ್ಕಂಥ ಭೇದ ಭಾವ ಇಲ್ಲಿ ಸೃಷ್ಟಿಯಾಗ್ತಾ ಇದೆ. ಸೊ ಹಾಗಾಗಿ ಅದನ್ನೆಲ್ಲವನ್ನು ಕೂಡ ಮೀರಿ ನಾವು ನಮ್ಮ ಸಮಾಜವನ್ನು ನಿರ್ಮಿಸಬೇಕು ಅಂತ ನಾನು ಮತ್ತೆ ನಿಮಗೆ ಹೇಳ್ತೇನೆ. SFI ಸಂಘಟನೆ ಯಾಕೆ ಬೇಕು ಇವತ್ತು? ಯಾಕೆ ನಿಮ್ಮನ್ನೆಲ್ಲರನ್ನು ಕೂಡ ಇಲ್ಲಿ ಕರೆದು ಕೂರಿಸಿ ನಿಮ್ಮ ಶಿಕ್ಷಕರಲ್ಲಿ ಕೇಳಿ ಅಂತ ಹೇಳಿದ್ದಾರೆ ಅಂತಂದ್ರೆ, ಇಂತಹ ಶಿಕ್ಷಣ ಸಾರ್ವಜನಿಕ ವಲಯದಲ್ಲಾಗಲಿ ಖಾಸಗಿ ವಲಯದಲ್ಲಾಗಲಿ ನಮ್ಮ ಶಾಲೆಗಳಲ್ಲಾಗಲಿ ಯೂನಿವರ್ಸಿಟಿಗಳಲ್ಲಾಗಲಿ ಇವತ್ತು ಕೊಡ್ತಾ ಇಲ್ಲ. ಯಾವ ರೀತಿಯಾದಂಥ ಶಿಕ್ಷಣವನ್ನು ಇವತ್ತು ಕೊಡ್ತಾ ಇದ್ದಾರೆ ಅಂತಂದ್ರೆ, ನಾವು ಇನ್ನಷ್ಟು ವಿಭಜನೆ ಆಗಿ ಮತಾಂತರ ಆಗ್ತಕ್ಕಂಥ ಒಂದು ಶಿಕ್ಷಣ ವ್ಯವಸ್ಥೆ ಇವತ್ತು ನಿರ್ಮಾಣ ಮಾಡಿದ್ದಾರೆ. ಸೊ ಹಾಗಾಗಿ SFI ಸಂಘಟನೆಯಲ್ಲಿ ಪಡೀತಕ್ಕಂಥ ಅಧ್ಯಯನ ಇದಕ್ಕೆ ಪ್ರತಿರೋಧವನ್ನು ಒಡ್ತಕ್ಕಂಥ ಒಂದು ಅಧ್ಯಯನ ಆಗ್ತದೆ, ಸಮಾಜವನ್ನು ನಿರ್ಮಾಣ ಮಾಡ್ತಕ್ಕಂಥ ಅಧ್ಯಯನ ಆಗ್ತದೆ. ಹಾಗಾಗಿ ನಾವೆಲ್ಲರೂ ಕೂಡ ಕುವೆಂಪು ಅವರ ಆದರ್ಶಗಳಲ್ಲಿ ನಾವು ನಡಿಬೇಕು. ಕುವೆಂಪು ಅವರ ಒಂದು ವಿಶ್ವ ಮಾನವನ ಸಂದೇಶ ಏನಿದೆ ಅದನ್ನು ಪಡಿಬೇಕು, ಅದನ್ನು ನಾವು ಅನುಷ್ಠಾನಕ್ಕೆ ತರಬೇಕು ಅಂತೇಳಿ ನಿಮ್ಮಲ್ಲಿ ಕೇಳ್ಕೊಳ್ತಾ, ಈ ಒಂದು ಬಹಿರಂಗ ಸಭೆಗೆ ನೀವೆಲ್ಲರೂ ಕೂಡ ಬಂದು ಈ ಒಂದು 4 ಮಾತು ಆಡಲಿಕ್ಕೆ ನನಗೆ ಅವಕಾಶ ಮಾಡಿಕೊಟ್ಟಂತ ನಿಮ್ಮೆಲ್ಲರಿಗೂ ಕೂಡ ವಂದಿಸಿ ನನ್ನ ಮಾತನ್ನು ಮುಗಿಸ್ತೇನೆ. ಇನ್ಕಿಲಾಬ್ ಜಿಂದಾಬಾದ್.